ಮನೆ ಮಗನಿಗೆ ಇದು ನಂದಲ್ಲ, ಅವ್ರ ಸೊತ್ತು, ಅವ್ರ ಆಸ್ತಿ. ಅವರೆಲ್ಲ ಬೆಂಗಳೂರು ಬರೋಕ್ಕಾಗಲ್ಲ. ಬೆಂಗಳೂರು ಬಂದರೆ ಅಲ್ಲಿ ಜಾಗ ಇರಲ್ಲ. ಸಾವಿರಾರು ಬಸ್ ಮಾಡಿಬಿಟ್ಟಿದೆ. ಅದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಅದನ್ನೇ ಕ್ಯಾನ್ಸಲ್ ಮಾಡಿದೆ. ಸೊ ಅದಕ್ಕೆ ಆ ಒತ್ತಡ ತಡೆಯಬಾರ್ದು ಅಂತೇಳಿ ನಾನೇ ಇಲ್ಲಿಗೆ ಇನ್ನೂ ಒಂದು ಊರು ಇದೆ, ಟೌನ್ ಇದೆ, ಕಸಬಾ ಇದೆ. ಈಗಾಗಲೇ 4-5 ಗಂಟೆ ಟೈಮ್ ಆಗಿದೆ. ಈ ಕಬ್ಬಾಳಮ್ಮ ಹೆಂಗಿತ್ತು ಅಂತ ನೀವು ಈಗ ಮುಂಚೆ ಮಾಡಿ ತೋರಿಸಿದ್ದೀರಿ. ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅಂತ ನೀವು ನೋಡಿ. ಇದೇ ಸಾಕ್ಷಿಗುಡ್ಡೆ, ಮಾತಾಡೋಂಥ ಸಾಕ್ಷಿಗುಡ್ಡೆ ಇಲ್ಲಿ ಜನರನ್ನು ಕೇಳಿ ಹೇಳ್ತಾರೆ. ಅದಕ್ಕೆ ಇಂಥ ದೇವಿಗಳು ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಪ್ರತಿ ಹಳ್ಳಿಗೂ ಕೊಟ್ಟಿದ್ವಿ, ಸಹಕಾರ ಕೊಟ್ಟಿದ್ವಿ. ಜನ ಎಲ್ಲ ವರ್ಗದ ಜನ ಆ ರೀತಿ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಸತತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಋಣ ತೀರಿಸ್ಬೇಕು, ಅವ್ರು ಕೃತಜ್ಞತೆ ಹೇಳಬೇಕು ಅಂತ ಭರವಸೆಗಳನ್ನು ಕೂಡ ಕೊಟ್ರಿ, ಜೊತೆಗೆ ಮನವಿಯನ್ನು ಕೂಡ ಮಾಡ್ಕೊಂಡ್ರಿ 28ಕ್ಕೆ. ಅದಿನ್ನ ಬೇಕಾದಷ್ಟಿದೆ, ಮಾತಾಡೋಣ. ಸರ್ ಆಮೇಲೆ ಇನ್ನೊಂದು ಸರ್ ಕುತೂಹಲಕಾರಿ ಪ್ರಶ್ನೆ ಸರ್, ತಮಗೆ ಗಡ್ಡ ಕೊಟ್ಟವ್ರ ಬಗ್ಗೆ ಮಾತಾಡ್ತಾ ಇದ್ರು ಸರ್, ನೀವು ಈ ಗಡ್ಡನ ಬೇರೆಯವ್ರು ಕೊಡ್ತೀರಾ ಸರ್? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.